ನಾಳೆ ಧರ್ಮಸ್ಥಳದಲ್ಲಿ ಬಿಜೆಪಿ ಧರ್ಮ ರಕ್ಷಣಾ ಸಮಾವೇಶವನ್ನ ಹಮ್ಮಿಕೊಂಡಿದೆ. ನಾಳೆ ಮಧ್ಯಾಹ್ನ 1 ಗಂಟೆಗೆ ಬೃಹತ್ ಸಮಾವೇಶ ನಡೆಯುತ್ತೆ. ಧರ್ಮಸ್ಥಳದ ವಿರುದ್ಧ ಷಡ್ಯಂತ್ರ ಖಂಡಿಸಿ ಕೇಸರಿ ಪಡೆ ರಣಕಹಳೆ ಮೊಳಗಿಸೋದಕ್ಕೆ ಸಿದ್ಧವಾಗಿದೆ. ಸುಮಾರು 1 ಲಕ್ಷ ಜನ ನಾಳಿನ ಸಮಾವೇಶದಲ್ಲಿ ಭಾಗಿಯಾಗೋ ಸಾಧ್ಯತೆ ಇದೆ. ಇವತ್ತು ಸಂಜೆ ಬೆಂಗಳೂರಿನಿಂದ ಧರ್ಮಸ್ಥಳಕ್ಕೆ ಬಿವೈ ವಿಜಯೇಂದ್ರ ಹೊರಡಲಿದ್ದಾರೆ. ಮಧ್ಯಾಹ್ನ ಮೈಸೂರಿನಿಂದ ವಿಪಕ್ಷ ನಾಯಕ ಅಶೋಕ್ ಕೂಡ ಹೊರಡ್ತಾರೆ. ರಾಜ್ಯದ ವಿವಿಧೆಡೆಯಿಂದ ನಾಳೆ ಲಕ್ಷಾಂತರ ಜನ ಆಗಮಿಸುವಂತಹ ಸಾಧ್ಯತೆ ಇದೆ. ಇನ್ನು ಬಿಜೆಪಿ ಸಮಾವೇಶಕ್ಕೆ ಯಾವ ರೀತಿ ಸಿದ್ಧತೆ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಬನ್ನಿ ನೋಡೋಣ. ವಿರುದ್ಧವಾಗಿ ಷಡ್ಯಂತ್ರ ದೊಡ್ಡ ಮಟ್ಟಕ್ಕೆ ಆಗ್ತಾ ಇದೆ. ಹೀಗಾಗಿ ಅಪಪ್ರಚಾರವನ್ನು ಖಂಡಿಸಬೇಕು, ಅದೇ ರೀತಿಯಾಗಿ ಷಡ್ಯಂತ್ರ ಮಾಡಿದ ಶಿಕ್ಷೆ ಆಗಬೇಕು ಅಂತಲೇ ಆಗ್ರಹಿಸಿ ಧರ್ಮ ರಕ್ಷಣಾ ಸಮಾವೇಶವನ್ನ ಬಿಜೆಪಿ ವತಿಯಿಂದ ಹಮ್ಮಿಕೊಳ್ಳಲಾಗಿದೆ. ಹೀಗಾಗಿ ಈ ಒಂದು ಸಮಾವೇಶವನ್ನ ಕರೆ ಕೊಟ್ಟಂತ ರಾಜ್ಯ ಬಿಜೆಪಿ ದೊಡ್ಡ ಮಟ್ಟಕ್ಕೆ ತಯಾರಿಯನ್ನು ಕೂಡ ಮಾಡ್ತಾ ಇದೆ. ನೀವು ನೋಡಬಹುದು ಯಾವ ರೀತಿಯಾಗಿ ತಯಾರಿ ಆಗ್ತಾ ಇದೆ ಅಂತೇಳಿ. ನಾವು ಮೊದಲದಾಗಿ ನಿಮಗೆ ಪೆಂಡಲ್ ವ್ಯವಸ್ಥೆಯನ್ನು ತೋರಿಸ್ತಾ ಹೋಗ್ತೀವಿ. ಒಟ್ಟಾರಾಗಿ ಇಲ್ಲಿಗ 25,000ರಿಂದ 30,000 ಜನಕ್ಕೆ ವ್ಯವಸ್ಥೆಗಳನ್ನು ಮಾಡಿಕೊಡಲಾಗಿದೆ. ನೀವು ನೋಡಬಹುದು ದೊಡ್ಡ ಮಟ್ಟಕ್ಕೆ ತಯಾರಿ ಕೂಡ ಆಗ್ತಾ ಇದೆ. ಎಲ್ಲಾ ರೀತಿಯ ತಯಾರಿಗಳು ಆಗ್ತಾ ಆಗ್ತದೆ. ಪೆಂಡಲ್ ವ್ಯವಸ್ಥೆ ಎಲ್ಲವನ್ನೂ ಕೂಡ ಆಗ್ತಿರೋದನ್ನು ಕೂಡ ಗಮನಿಸಿಕೊಂಡಿದೆ. ಈಗಾಗಲೇ ಸ್ಥಳದಲ್ಲಿ ಪ್ರಿಪರೇಷನ್ಗಳಾಗ್ತಾ ಇದೆ, ತಯಾರಿಯನ್ನು ಕೂಡ ಮಾಡಲಾಗ್ತಾ ಇದೆ. ಈ ಒಂದು ಸ್ಥಳ ನೋಡಬಹುದು ನೀವು. ದೇವಸ್ಥಾನ ನಮ್ಮ ಈಗ ಎಡಭಾಗದಲ್ಲಿ ದೇವಸ್ಥಾನ ಇದೆ. ದೇವಸ್ಥಾನದಲ್ಲಿ ಪಾರ್ಕಿಂಗ್ ಪ್ಲೇಸ್, ದೇವಸ್ಥಾನದ ಪಕ್ಕದಲ್ಲಿರ್ತಕ್ಕಂಥ ಅಂದ್ರೆ ಈ ಭೋಜನ ಕೊಠಡಿಯ ಪಕ್ಕದಲ್ಲಿರ್ತಕ್ಕಂಥ ಈ ಪಾರ್ಕಿಂಗ್ ಸ್ಲಾಟ್ ನಲ್ಲಿ ವಿಶಾಲವಾದ ಸ್ಥಳದಲ್ಲಿ ಈ ಒಂದು ವೇದಿಕೆಯನ್ನ ಮಾಡಿಕೊಳ್ಳಲಾಗಿದೆ. ಈ ವೇದಿಕೆಯಲ್ಲಿಯೇ ಈ ಒಂದು ಧರ್ಮಸ್ಥಳ ವಿರುದ್ಧವಾಗಿ ಏನೇನು ಅಪಪ್ರಚಾರ ಆಗ್ತಾ ಇದೆ ಇದನ್ನು ಖಂಡಿಸಿಕೊಂಡು ಎನ್ಐಎ ತನಿಖೆಗೆ ಒತ್ತಾಯಿಸೋಕೆ ಬಿಜೆಪಿ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗಿದೆ. ನೀವು ನೋಡಬಹುದು ಈಗ ಎಲ್ಲ ರೀತಿಯ ತಯಾರಿಗಳನ್ನು, ಯಾಕಂತ LED ಸ್ಕ್ರೀನ್ ಇರಬಹುದು, ಅದಕ್ಕೆ ವೇದಿಕೆ ಬೇಕಾಗಿರ್ತಕ್ಕಂಥ ಉಪಕರಣಗಳಿರ್ಬೋದು, ಕುರ್ಚಿ, ಚೇರ್ ಎಲ್ಲವನ್ನೂ ಕೂಡ ತರಿಸಲಾಗಿದೆ. ಅದೇ ರೀತಿ ವ್ಯವಸ್ಥೆಗಳನ್ನು ಕೂಡ ಈಗ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಬಿಜೆಪಿಯ ತಂಡ ಬಂದು ಈ ಒಂದು ಸಿದ್ಧತೆಗಳನ್ನು ಕೂಡ ಪರಿಶೀಲನೆ ಮಾಡುತ್ತೆ. ಒಟ್ಟಾರಾಗಿ ಈಗ ದೊಡ್ಡ ಮಟ್ಟದ ವ್ಯವಸ್ಥೆಗಳನ್ನು ಮಾಡ್ಕೊಳ್ಳಾಗಿದೆ. ಚೇರ್ಗಳನ್ನು ಎಲ್ಲನೂ ಕೂಡ ಗಮನಿಸ್ತಾ ಇದ್ದೀರಿ. ಇಲ್ಲಿ ನಾಳೆ ಮಧ್ಯಾಹ್ನ 1 ಗಂಟೆ ಅಷ್ಟೊತ್ತಿಗೆ ಈ ಸಮಾವೇಶ ಆರಂಭವಾಗುತ್ತೆ. ಸಮಾವೇಶದಲ್ಲಿ ಬಿಜೆಪಿ ನಾಯಕರು ಹಿಡಿದು ಎಲ್ಲರೂ ಕೂಡ ಭಾಗಿಯಾಗ್ತಾರೆ. ಅದೇ ರೀತಿಯಾಗಿ ರಾಜ್ಯದ ನಾನಾ ಮೂಲಗಳಿಂದ ಜನರಿಗೆ ಆಹ್ವಾನ ಇದೆ. ಉತ್ತರ ಕರ್ನಾಟಕ, ದಕ್ಷಿಣ ಕರ್ನಾಟಕ, ಕರಾವಳಿ, ಮಲೆನಾಡು ಸೇರಿ ಎಲ್ಲಾ ಭಾಗದ ಜನರಿಗೂ ಕೂಡ ಆಹ್ವಾನ ಇದೆ. ಅದೇ ರೀತಿಯಾಗಿ ನಾಡಿನ ಎಲ್ಲಾ ಕಡೆಯಿಂದ, ಯಾಕಂದ್ರೆ ಎಲ್ಲಾ ಕಡೆಯಿಂದ ಜನ ಬರ್ಲಿಕ್ಕೂ ಕೂಡ ಈಗ ಸಿದ್ಧತೆಗಳು ಮಾಡ್ಕೊಳ್ಳಲಾಗಿದೆ. ಇಲ್ಲಿ ಉಳಿಲಿಕ್ಕೆ ರೂಮ್ ವ್ಯವಸ್ಥೆಗಳು ಎಲ್ಲವೂ ಕೂಡ ಬಿಜೆಪಿ ಕಡೆಯಿಂದ ಮೊದಲೇ ಮಾತಾಡ್ಕೊಂಡು ಬಂದವ್ರ ವ್ಯವಸ್ಥೆಗಳನ್ನು ಕೂಡ ಇದೆ. ಇದನ್ನು ಕೂಡ ಗಮನಿಸಿಕೊಳ್ಬಹುದು. ಒಟ್ಟಾರೆಯಾಗಿ ದೊಡ್ಡ ಮಟ್ಟ ಸಿದ್ಧತೆಗಳಾಗ್ತಾ ಇದೆ, ಎಲ್ಲ ರೀತಿ ವ್ಯವಸ್ಥೆಗಳಾಗ್ತಾ ಇದೆ. ಹೀಗಾಗಿ ನಾಳೆ 1 ಗಂಟೆ ಅಷ್ಟೊತ್ತಿಗೆ ಈ ಸಮಾವೇಶ ಆರಂಭ ಆಗುತ್ತೆ. ಈ ಮೂಲಕವಾಗಿ ದೊಡ್ಡ ಮಟ್ಟಕ್ಕೆ ಧರ್ಮಸ್ಥಳ ವಿರುದ್ಧ ಏನೇನು ಅಪಪ್ರಚಾರ ಆಗ್ತಾ ಇದೆ ಅದನ್ನ ತಪ್ಪಿಸಬೇಕು. ಅದೇ ರೀತಿಯಾಗಿ ಯಾರೋ ಷಡ್ಯಂತ್ರ ಮಾಡಿದ್ದಾರೆ ಅವರಿಗೆ ತಕ್ಕ ಶಿಕ್ಷೆ ಆಗಬೇಕು. ಈ ಪ್ರಯತ್ನವನ್ನು ಬಿಜೆಪಿ ಮಾಡ್ತಾ ಇದೆ. ಕ್ಯಾಮರಾಮನ್ ಸಂದೇಶತೆ ರೂಪೇಶ್ ಬೈದೂರು, ಪವರ್ ಟಿವಿ, ಧರ್ಮಸ್ಥಳ.